ನಮಸ್ತೆ ಮಕ್ಕಳ. ಈ ವಿಡಿಯೋದಲ್ಲಿ ನಾನು ಮೋಷನ್ ಚಾಪ್ಟರ್ನ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮಕ್ಕಳ, ಇಫ್ ಯು ವಾಂಟ್ ಟು ಗೋ ಫ್ರಮ್ ಪ್ಲೇಸ್ ಎ ಟು ಪ್ಲೇಸ್ ಬಿ, ಅಸ್ಯೂಮ್ ಮಾಡ್ಕೊಳ್ಳಿ ಪ್ಲೇಸ್ ಎ ಇಂದ ನೀವು ಪ್ಲೇಸ್ ಬಿಗೆ ಹೋಗಬೇಕು. ಯು ಹ್ಯಾವ್ ಟು ಟ್ರಾವೆಲ್. ದೆರ್ ಆರ್ ಸೋ ಮೆನಿ ಪಾತ್ಸ್ ಟು ಗೋ ಫ್ರಮ್ ಎ ಟು ಬಿ. ಹೌದಲ್ವಾ? ನೋಡಿ, ದಿಸ್ ಈಸ್ ಒನ್ ಪಾತ್, ಇದನ್ನು ಪಾತ್ 1 ಅಂತ ಕರಿತೀನಿ. ಆ್ಯಂಡ್ ದಿಸ್ ಈಸ್ ಅನದರ್ ಪಾತ್, ಇದನ್ನು ನಾನು ಪಾತ್ 2 ಅಂತ ಕರಿತೀನಿ. ಓಕೆ, ಯು ಕ್ಯಾನ್ ಟೇಕ್ ಎನಿ ಪಾತ್ ಅಥವಾ ಎನಿ ರೂಟ್. ಎಷ್ಟೋ ದಾರಿಗಳಿದೆ, ನೀವು ಯಾವ ದಾರಿ ಬೇಕಾದರೂ ತಗೋಬೋದು. ಪಾತ್ 1 ಈಸ್ ದಿ ಲಾಂಗೆಸ್ಟ್ ಪಾತ್. ನೀವು ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಮಕ್ಕಳ, ಇವೆರಡು ಪಾತ್ಸ್ನ ಕಂಪೇರ್ ಮಾಡಿದ್ರೆ, ರೂಟ್ಸ್ನ ಕಂಪೇರ್ ಮಾಡಿದ್ರೆ, ಪಾತ್ 1 ಈಸ್ ಲಾಂಗರ್ ದ್ಯಾನ್ ಪಾತ್ 2. ಹೌದಲ್ವಾ? ಯಾಕೆ ಹಂಗೆ ಹೇಳ್ತೀರಾ? ಬಿಕಾಸ್ ದಿ ಲೆಂತ್ ಆಫ್ ದಿ ಪಾತ್ 1 ಈಸ್ ಲಾಂಗರ್ ಅಥವಾ ಗ್ರೇಟರ್ ದ್ಯಾನ್ ದಿ ಲೆಂತ್ ಆಫ್ ದಿ ಪಾತ್ 2. ಈ ಲೆಂತ್ ಅಂತ ಹೇಳಿದ್ನಲ್ಲ ಮಕ್ಕಳ, ಈ ಲೆಂತನ್ನೇ ನಾವು ಡಿಸ್ಟೆನ್ಸ್ ಅಂತ ಕರೆಯೋದು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆನ್ ಆಬ್ಜೆಕ್ಟ್ ಅಂತ ಕರೆಯೋದು. ಸೊ ವಾಟ್ ಈಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆನ್ ಆಬ್ಜೆಕ್ಟ್? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆನ್ ಆಬ್ಜೆಕ್ಟ್ ಈಸ್ ದಿ ಲೆಂತ್ ಆಫ್ ದಿ ಆಕ್ಚುಯಲ್ ಪಾತ್ traversed by the object. Okay, now what is displacement? Makla, displacement andre it is the change in position of the object. Okay, displacement is also the shortest path between 2 points. Displacement is the shortest path between 2 points. ಮಕ್ಕಳ, ಇದರಲ್ಲಿ ನೋಡಿ, ಪಾತ್ 1 ಮತ್ತು ಪಾತ್ 2ನ ನೀವು ಕಂಪೇರ್ ಮಾಡಿದರೆ, ಆಫ್ಕೋರ್ಸ್ ಪಾತ್ 2 ಈಸ್ ಶಾರ್ಟರ್ ದ್ಯಾನ್ ಪಾತ್ 1. ಹೌದಾ? ದೆರ್ ಈಸ್ ನೋ ಡೌಟ್. ಪಾತ್ 2 ಈಸ್ ಶಾರ್ಟರ್ ದ್ಯಾನ್ ಪಾತ್ 1. ಬಟ್ ವಿಚ್ ಈಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಎ ಆ್ಯಂಡ್ ಬಿ? ಆಫ್ಕೋರ್ಸ್, ಇಫ್ ಯು ಡ್ರಾ ಎ ಸ್ಟ್ರೈಟ್ ಲೈನ್, ನೋಡಿ, ಎ ಇಂದ ಬಿಗೆ ಇಫ್ ಯು ಡ್ರಾ ಎ ಸ್ಟ್ರೈಟ್ ಲೈನ್, ದಿಸ್ ಈಸ್ ದ ಶಾರ್ಟೆಸ್ಟ್ ಪಾತ್. ಓಕೆ, ಈ ಶಾರ್ಟೆಸ್ಟ್ ಪಾತ್ನೇ ಮಕ್ಕಳ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಸೊ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಈಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ 2 ಪಾಯಿಂಟ್ಸ್. ಅಫ್ಕೋರ್ಸ್ ಈ ಶಾರ್ಟೆಸ್ಟ್ ಪಾತು ರಿಯಲಿ ಎಕ್ಸಿಸ್ಟಾ ಇಲ್ವಾ ನಮಗೆ ಗೊತ್ತಿಲ್ಲ. ಬಟ್ ವಿಚ್ ಇಸ್ ದ ಶಾರ್ಟೆಸ್ಟ್ ಪಾತ್? ಶಾರ್ಟೆಸ್ಟ್ ಪಾತ್ ಈಸ್ ದಿ ಸ್ಟ್ರೈಟ್ ಲೈನ್ ಪಾತ್. ಇಟ್ಸ್ ಎ ಸ್ಟ್ರೈಟ್ ಲೈನ್ ಅಲ್ವಾ ಮಕ್ಕಳ? So the shortest path is the straight line path between these 2 points. ಮತ್ತೆ ಡಿಸ್ಪ್ಲೇಸ್ಮೆಂಟ್ ವರ್ಡ್ ನೋಡಿ, ಡಿಸ್ಪ್ಲೇಸ್ಮೆಂಟ್ ಈ ಪದದಲ್ಲೇ ಪ್ಲೇಸ್ ಅಂತ ಇದೆ ಅಲ್ವಾ? ಡಿಸ್ಪ್ಲೇಸ್ ಅಂದರೆ ಅರ್ಥ ಏನು? ಚೇಂಜ್ ಇನ್ ಪೊಸಿಷನ್. ಸೊ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಚೇಂಜ್ ಇನ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಅಂದರೆ ಆಬ್ಜೆಕ್ಟ್ಸ್ನ ಇನಿಷಿಯಲ್ ಪೊಸಿಷನ್ ಎ ಇತ್ತು, ಆಫ್ಟರ್ ಸಮ್ ಟೈಮ್ ಇಟ್ ಮೂವ್ಡ್ ಟು ಪೊಸಿಷನ್ ಬಿ. ದಿಸ್ ಈಸ್ ಫೈನಲ್ ಪೊಸಿಷನ್ ಅಂತ ಕರಿತೀವಿ ನಾವು. ದಿಸ್ ಈಸ್ ಕಾಲ್ಡ್ ಫೈನಲ್ ಪೊಸಿಷನ್. ಓಕೆ, ದಟ್ಸ್ ವೈ ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಅಂದರೆ ಚೇಂಜ್ ಇನ್ ಪೊಸಿಷನ್, ಚೇಂಜ್ ಇನ್ ಪ್ಲೇಸ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಮಕ್ಕಳ, ಆಮೇಲೆ distance is a scalar quantity, whereas displacement is a vector quantity. Distance is a scalar quantity. ನಿಮಗೆ ಗೊತ್ತಿದೆ ವಾಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ? A scalar quantity has only magnitude but no direction, whereas displacement has magnitude as well as direction. Therefore it's a vector quantity. ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ನ ಈ ಥರನೂ ಡಿಫೈನ್ ಮಾಡ್ತೀವಿ ಮಕ್ಕಳ. ಡಿಸ್ಪ್ಲೇಸ್ಮೆಂಟ್ ಈಸ್ ಆನ್ ಆ್ಯರೋ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ನೋಡಿ, ನಾನು ಆ್ಯರೋ ಅಂತ ಬಳಸಿದೆ ಅಲ್ವಾ ಪದ? ಆ್ಯರೋ ಇಂಡಿಕೇಟ್ಸ್ ಡೈರೆಕ್ಷನ್. ನಾನು ಆ್ಯರೋ ಅಂತ ಯಾಕೆ ಬಳಸಿದೆ? ಬಿಕಾಸ್ ಆ್ಯರೋ ಇಂಡಿಕೇಟ್ಸ್ ಡೈರೆಕ್ಷನ್.
ಸೊ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಬೇಕಾದ್ರೆ ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಮಕ್ಕಳ. ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಇನ್ನೊಂದು ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಇಟ್ ಈಸ್ ದಿ ಲೆಂತ್ ಆಫ್ ದಿ ಆ್ಯರೋ. ಇಟ್ ಈಸ್ ದಿ ಲೆಂತ್ ಆಫ್ ದಿ ಆ್ಯರೋ, ಅದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಅಫ್ಕೋರ್ಸ್ ಡೈರೆಕ್ಷನ್, ಈ ಕೇಸಲ್ಲಿ ಲೆಟ್ಸ್ ಸೇ ದ ಡೈರೆಕ್ಷನ್ ಈಸ್ ಟುವರ್ಡ್ಸ್ ಈಸ್ಟ್. So there are two aspects to displacement, magnitude as well as direction. Okay, so distance ಮತ್ತೆ displacement ನೋಡಿ ಮಕ್ಕಳ. What is distance? It is the total length ಅಥವಾ length of the actual path traveled by an object, and it is a scalar quantity. What is displacement? Displacement means change in place, change in position of the object, and it is the shortest distance between initial and final positions of an object, and of course it is a vector quantity. Okay, so we will look at other differences between distance and displacement. ನೋಡಿ, ಎರಡನೇ ಡಿಫರೆನ್ಸ್ ಏನು ಅಂತಂದರೆ, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್, ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ನಾವೊಂದು ಸೈನ್ ಕನ್ವೆನ್ಷನ್ ಫಾಲೋ ಮಾಡ್ತೀವಿ ಡಿಸ್ಪ್ಲೇಸ್ಮೆಂಟ್ಗೆ. ಅದು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಥರನೇ ಇದೆ ನೋಡಿ. ಏನು ಅಂತಂದರೆ, ದೆರ್ ಈಸ್ ಎಕ್ಸ್ ಆ್ಯಕ್ಸಿಸ್, ದೆರ್ ಈಸ್ ವೈ ಆ್ಯಕ್ಸಿಸ್, ದಿಸ್ ಈಸ್ ಆರಿಜಿನ್, ಇವೆರಡು ಮೀಟ್ ಆಗುತ್ತಲ್ಲ ಅದನ್ನು ಆರಿಜಿನ್ ಅಂತ ಕರಿತೀವಿ, ಓ ಅಂತ ಕರಿತೀವಿ. ಆರಿಜಿನ್ನಿಂದ ಇಫ್ ಯು ಮೂವ್ ರೈಟ್ ಸೈಡ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್, ನಾವು ಅದನ್ನು ಪಾಸಿಟಿವ್ ಅಂತ ತೊಗೊಳ್ತೀವಿ. ಆರಿಜಿನಿಂದ ಲೆಫ್ಟ್ ಸೈಡ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್, ಅದನ್ನು ನಾವು ನೆಗೆಟಿವ್ ಅಂತ ತೊಗೊಳ್ತೀವಿ. ಅದೇ ಥರ ಆರಿಜಿನಿಂದ ಮೇಲಕ್ಕೆ ಹೋದರೆ ಅಲಾಂಗ್ ದ ವೈ ಆ್ಯಕ್ಸಿಸ್ ವಿ ಟೇಕ್ ಇಟ್ ಆ್ಯಸ್ ಪಾಸಿಟಿವ್. ಆರಿಜಿನಿಂದ ಕೆಳಗಡೆ ಅಲಾಂಗ್ ದಿ ವೈ ಆ್ಯಕ್ಸಿಸ್ ಡೌನ್ವರ್ಡ್ಸ್ ಬಂದರೆ ವಿ ಟೇಕ್ ಇಟ್ ಆ್ಯಸ್ ನೆಗೆಟಿವ್. ಸೊ ದಿಸ್ ಈಸ್ ದ ಸೈನ್ ಕನ್ವೆನ್ಷನ್ ವಿ ಫಾಲೋ ಫಾರ್ ಡಿಸ್ಪ್ಲೇಸ್ಮೆಂಟ್. ಈಗ ನೋಡೋಣ ಮಕ್ಕಳ, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ವೆರಸ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ ಅಂತ ಹೇಳ್ತಿದ್ದಾರೆ. ನಾವು ವಿಲ್ ಸಿ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗಕ್ಕೆ ಸಾಧ್ಯನಾ? ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ ಮಕ್ಕಳ. ನೋಡಿ, ದೇರ್ ಈಸ್ ಎನ್ ಆಬ್ಜೆಕ್ಟ್ at A. This is the initial position of the object. There is an object at A. Okay, ಆ ಆಬ್ಜೆಕ್ಟ್ ಏನು ಮಾಡ್ತಿದೆ? ಇಟ್ ಈಸ್ ಮೂವಿಂಗ್ ರೈಟ್ ಟುವರ್ಡ್ಸ್ ರೈಟ್ ಟು ಪಾಯಿಂಟ್ ಬಿ. ಇಟ್ ಮೂವ್ಸ್ ಟುವರ್ಡ್ಸ್ ರೈಟ್ ಟು ಪಾಯಿಂಟ್ ಬಿ. ನೌ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್ ಫ್ರಮ್ ಎ ಟು ಬಿ? ಎಸ್, ಆಫ್ ಕೋರ್ಸ್ 6 meter, right? 6 meter. ನೋಡಿ, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್, ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್, ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಪಾಸಿಟಿವ್. ನೆಕ್ಸ್ಟ್ ಏನು ಮಾಡುತ್ತೆ ಆ ಆಬ್ಜೆಕ್ಟು? ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್, ರಿವರ್ಸ್ ಡೈರೆಕ್ಷನ್ ಮಾಡುತ್ತೆ. ಇಟ್ ಗೋಸ್ ಫ್ರಮ್ ಬಿ ಟು ಸಿ, ಬಿ ಇಂದ ಸಿಗೆ ಬರುತ್ತೆ. ಸೊ ದಿಸ್ ಈಸ್ ದಿ ಫೈನಲ್ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ನೌ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಫ್ರಮ್ ಬಿ ಟು ಸಿ? ಬಿ ಟು ಸಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ವಾಟ್ ಈಸ್ ದ ಡಿಸ್ಟೆನ್ಸ್? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಈಸ್ 6 meter. ಅಗೈನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್? ಅಗೈನ್ 6 meter. ಸೊ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಬಿ ಟು ಸಿ? ಇಟ್ ಈಸ್ 12 meters. Correct, it is 12 meters. So this is the distance, alva. Now what is the total distance travelled by the object from A, which is the initial position, to C, which is the final position? This is the final position, alva. So what is the total distance travelled? Of course it is AB plus BC. It is AB. ಎ ಇಂದ ಬಿಗೆ ಹೋಗುತ್ತೆ, ಬಿ ಇಂದ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡಿ ಇಟ್ ಗೋಸ್ ಟು ಸಿ. ಸೊ ವಾಟ್ ಈಸ್ ಎ ಬಿ ಪ್ಲಸ್ ಬಿ ಸಿ? 6 + 12. ಸೊ ಇಟ್ ಈಸ್ 18 meters. ಸೊ 18 meters is the total distance travelled by the object from A to C. Okay, now we will calculate the displacement of the object from A to C. ಎ ಇಂದ ಸಿಗೆ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ ಮಕ್ಕಳ. ನೋಡಿ, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ an arrow from initial position to final position. Nodi, this is the initial position, A is the initial position, C is the final position. So an arrow from initial position to final position andre ee tara barutte. The length of this arrow gives you the magnitude of displacement. Hauda? So what is the length of this arrow? How do you calculate the length of idunne now displacement anta kariyodu? How do you calculate the length of the arrow first? Length of the arrow. Nodi makla, displacement is equal to final position minus initial position. ಇದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಓಕೆ,
ಫೈನಲ್ ಪೊಸಿಷನ್ನ ನಾವು ಎಕ್ಸ್ ಎಫ್ ಅಂತ ಡಿನೋಟ್ ಮಾಡ್ತೀವಿ, ಇನಿಷಿಯಲ್ ಪೊಸಿಷನ್ನ ಎಕ್ಸ್ ಐ ಅಂತ ಡಿನೋಟ್ ಮಾಡ್ತೀವಿ. ನಾವು ವಾಟ್ ಈಸ್ ಎಕ್ಸ್ ಎಫ್? ಎಕ್ಸ್ ಎಫ್ ಅಂದರೆ ನೋಡಿ ಮಕ್ಕಳ, ಎಸ್ ಫೈನಲ್ ಪೊಸಿಷನ್ ಅಂದರೆ ಇಟ್ ಈಸ್ ಅಟ್ -6 ಅಲ್ವಾ, ಸೊ ಐ ರೈಟ್ -6. ಇನಿಷಿಯಲ್ ಪೊಸಿಷನ್ ಅಂದರೆ ಇಟ್ ಈಸ್ ಅಟ್ 0, ಸೊ -0. ಓಕೆ, ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಗಮನಿಸಿ, ಐ ರೈಟ್ ಸೈನ್ ಆಲ್ಸೋ -6, I write sign also. So, it is -6 -0 which is -6 meter. So, displacement is -6 meter. ನೋಡು ಗಮನಿಸಿ, ಡಿಸ್ಪ್ಲೇಸ್ಮೆಂಟ್ ಈಸ್ ನೆಗೆಟಿವ್ ಈ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಬರ್ತಿದೆ, ಹೌದಲ್ವಾ? ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಡೈರೆಕ್ಷನ್. ವೆರಿ ಇಂಪಾರ್ಟೆಂಟ್, ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಅಥವಾ ಸೈನ್, ಎನಿ ಸೈನ್ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ, ಸೈನ್ ಇಂಡಿಕೇಟ್ಸ್ ಡೈರೆಕ್ಷನ್. ಸೊ ಈ ಕೇಸಲ್ಲಿ ನೆಗೆಟಿವ್ ಸೈನ್ ಇದೆ ಅಂತಂದರೆ ಅರ್ಥ ಏನು ಮಕ್ಕಳ? ನಮ್ಮ ಸೈನ್ ಕನ್ವೆನ್ಷನ್ ಪ್ರಕಾರ ಎಸ್ ದಿ ಡೈರೆಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ಇಟ್ಸ್ ಟುವರ್ಡ್ಸ್ ಲೆಫ್ಟ್ ಅಥವಾ ಟುವರ್ಡ್ಸ್ ವೆಸ್ಟ್ ಅಲ್ವಾ, ಟುವರ್ಡ್ಸ್ ವೆಸ್ಟ್. ಸೊ ನೀವು -6 ಮೀಟರ್ ಅಂತ ಬರೆದ್ರೆ ದಿಸ್ ಮೈನಸ್ ಸೈನ್ ಇಂಡಿಕೇಟ್ಸ್ ಡೈರೆಕ್ಷನ್, ವೆರಾಸ್ 6 ಮೀಟರ್ಸ್ ಅಂತಿದೆಯಲ್ಲ ಮಕ್ಕಳ, ದ್ಯಾಟ್ ಇಂಡಿಕೇಟ್ಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನೀವು ಈ ಥರನೂ ಬರೀಬಹುದು, 6 ಮೀಟರ್ಸ್ ಲೆಫ್ಟ್ ಅಂತನಾದರೂ ಬರೀಬೋದು. ನೋಡಿ, ಡಿಸ್ಪ್ಲೇಸ್ಮೆಂಟಲ್ಲಿ ಯು ಹ್ಯಾವ್ ಟು ಮೆನ್ಷನ್ ಡೈರೆಕ್ಷನ್ ಆಲ್ಸೋ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ 6 ಮೀಟರ್, ಲೆಫ್ಟ್ ಅನ್ನೋದು ಇಂಡಿಕೇಟ್ಸ್ ಡೈರೆಕ್ಷನ್. ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ -6 ಮೀಟರ್ ವೇರ್ ಮೈನಸ್ ಇಂಡಿಕೇಟ್ಸ್ ಡೈರೆಕ್ಷನ್ and 6 meter indicates the magnitude of displacement. So, ಈ ಎಕ್ಸಾಂಪಲಲ್ಲಿ we have seen that displacement can be negative also. It is positive, it can be negative, it can be 0 also. ಆ 0 ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, ನೆಕ್ಸ್ಟ್ ಡಿಫ್ರೆನ್ಸು, ಡಿಸ್ಟೆನ್ಸ್ ಕ್ಯಾನ್ ಬಿ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ಡಿಸ್ಪ್ಲೇಸ್ಮೆಂಟ್. Distance can be equal to or greater than displacement. Okay, ಈಗ ನೋಡಿ, suppose you want to go from A to B. Okay, you follow the shortest path. First you follow the shortest path. What is the shortest path? Yes, it's a straight line path. ಇದೆ ಅಲ್ವಾ? Actually this straight line path is nothing but the displacement ಅಲ್ವಾ? So you are going from A to B and you want to follow the shortest path. Therefore, the shortest path is nothing but the displacement from A to B. Okay, ಈ ಕೇಸಲ್ಲಿ ಮಕ್ಕಳ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಹೌದಾ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಈ ಕೇಸಲ್ಲಿ, ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಯು ಈಸ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಬಿಕಾಸ್ ನೀನು you have followed the straight line path, you have taken the shortest route which is the displacement. Okay, but suppose to go from A to B you do not follow the shortest path, you go from A to B like this, ee tara hogtidya, you follow another path. Of course this is not the shortest path. The shortest path is the one you took previously. ಹೌದಾನೆ? ಈ ಕೇಸಲ್ಲಿ ಏನಾಗುತ್ತೆ, the distance is greater than the displacement. ಹೌದಾ? ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಡಿಸ್ಪ್ಲೇಸ್ಮೆಂಟ್. ಸೊ ಅದನ್ನೇ ಮಕ್ಕಳ ಹೇಳ್ತಿರೋದು, ಡಿಸ್ಟೆನ್ಸ್ ಕ್ಯಾನ್ ಬಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಈ ಕೇಸಲ್ಲಿ ಆ್ಯಂಡ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಡಿಸ್ಪ್ಲೇಸ್ಮೆಂಟ್. ಇಟ್ ಈಸ್ ಆಬ್ವಿಯಸ್ ಅಲ್ವ ಮಕ್ಕಳ? ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸ್ಟ್ರೈಟ್ ಲೈನ್ ಪಾತ್, ವೆರಾಸ್ ಡಿಸ್ಟೆನ್ಸ್ it can be curved line paths also, and curved line paths are always greater than the straight line paths. Okay, so next difference nodi, distance traveled is not a unique path between 2 points, whereas displacement is a unique path between 2 points. Okay, idra artha enu tilkovona makla. One example tagona ನೋಡಿ. ಅಗೈನ್ ಸಪೋಸ್ ಯು ವಾಂಟ್ ಟು ಗೋ ಫ್ರಮ್ ಎ ಟು ಬಿ, ಎ ಇಂದ ಬಿಗೆ ಹೋಗಬೇಕು, ಆ್ಯಂಡ್ ಯು ಕ್ಯಾನ್ ಟೇಕ್ ಸೋ ಮೆನಿ ರೂಟ್ಸ್. ಸೊ ಫಸ್ಟ್ ರೂಟ್, ದಿಸ್ ಈಸ್ ದ ಫಸ್ಟ್ ರೂಟ್, ಇದನ್ನು ಪಾತ್ 1 ಅಂತ ಕರಿತೀನಿ, ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ರೂಟ್, ಇದನ್ನು ಪಾತ್ 2 ಅಂತ ಕರಿತೀನಿ. ಸೊ ಟು ಗೋ ಫ್ರಮ್ ಎ ಟು ಬಿ ಯು ಕ್ಯಾನ್ ಫಾಲೋ ಸೋ ಮೆನಿ ಪಾತ್ಸ್ ಅಲ್ವಾ? ಅದಕ್ಕೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ನಾಟ್ ಎ ಯುನೀಕ್ ಪಾತ್ ಅಂತ ಹೇಳ್ತಿದ್ದಾರೆ ಅವರು. ಯು ಕ್ಯಾನ್
travel from A to B through so many paths. ಯುನೀಕ್ ಅಂದರೆ ಏನು ಮಕ್ಕಳ? ಯುನೀಕ್ ಅಂತಂದರೆ ಓನ್ಲಿ ಒನ್ ಅಂತ, ಓನ್ಲಿ ಒನ್. ಎ ಇಂದ ಬಿ ಹೋಗೋಕ್ಕೆ ಈಸ್ ದೇರ್ ಓನ್ಲಿ ಒನ್ ಪಾತ್? ನೋ, ದೇರ್ ಕ್ಯಾನ್ ಬಿ ಸೋ ಮೆನಿ ಪಾತ್ಸ್ ಅಲ್ವಾ ಟು ಗೋ ಫ್ರಮ್ ಎ ಟು ಬಿ. ಸೊ ಡಿಸ್ಟೆನ್ಸ್ ಈಸ್ ನಾಟ್ ಎ ಯುನೀಕ್ ಪಾತ್. ಇಟ್ ಈಸ್ ನಾಟ್ ದ ಓನ್ಲಿ ಒಂದೇ ಒಂದು ಪಾತ್ ಇದೆ ಇದರಲ್ಲಿ. ದೇರ್ ಆರ್ ಸೋ ಮೆನಿ ಪಾತ್ಸ್. ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಯುನೀಕ್ ಪಾತ್. ಹೌದು ತಾನೆ? ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಮಕ್ಕಳ? ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸ್ಟ್ರೈಟ್ ಲೈನ್ ಪಾತ್. ಹೌದಾ? ಬಿಟ್ವೀನ್ ಟೂ ಪಾಯಿಂಟ್ಸ್ ಹೌ ಮೆನಿ ಸ್ಟ್ರೈಟ್ ಲೈನ್ಸ್ ಕ್ಯಾನ್ ಯು ಡ್ರಾ? ಎರಡು ಪಾಯಿಂಟ್ ನಡುವೆ ಎಷ್ಟು ಸ್ಟ್ರೈಟ್ ಲೈನ್ಸ್ ಡ್ರಾ ಮಾಡ್ಬೋದು ನೀವು? ಒಂದೇ ತಾನೇ ಸ್ಟ್ರೈಟ್ ಲೈನ್ ಡ್ರಾ ಮಾಡೋಕ್ಕಾಗೋದು. ಸೊ ದಿಸ್ ಸ್ಟ್ರೈಟ್ ಲೈನ್ ಪಾತ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು, ಹೌದಲ್ವಾ? ಸೊ ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ which is a straight line path. So this is unique. There is only one line can be drawn from point A to point B. Only one straight line can be drawn. Therefore only one unique path andre makla, only one. So nimge artha aaytu anta tilkondidini. So displacement is a unique path, whereas distance traveled is not a unique path. Okay, next difference nodi. Distance between 2 points gives full information of the type of path followed by a body, whereas displacement does not. ಹೌದಲ್ವಾ ಮಕ್ಕಳ? ನೋಡಿ, ಸಪೋಸ್ ನೀವು ಪ್ಲೇಸ್ ಎ ಇಂದ ಪ್ಲೇಸ್ ಬಿಗೆ ಹೋಗಿದ್ದೀರಪ್ಪ. ಓಕೆ, ಯು ಹ್ಯಾವ್ ಟ್ರಾವೆಲ್ಡ್ ಫ್ರಮ್ ಪ್ಲೇಸ್ ಎ ಟು ಪ್ಲೇಸ್ ಬಿ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? ಇಟ್ ಈಸ್ ನಥಿಂಗ್ ಬಟ್ ದಿ ಶಾರ್ಟೆಸ್ಟ್ ಪಾತ್, ಅಥವಾ ಇಟ್ಸ್ ದಿ ಸ್ಟ್ರೈಟ್ ಲೈನ್ ಪಾತ್ ಫ್ರಮ್ ಎ ಟು ಬಿ. ಸೊ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಬಟ್ ನೀವು ಆ್ಯಕ್ಚುಲಿ ಎ ಟು ಬಿಗೆ ಹೋಗಿರೋದು ನಾಟ್ ಥ್ರೂ ದಿ ಶಾರ್ಟೆಸ್ಟ್ ಪಾತ್. ನೀವು ಆ್ಯಕ್ಚುಲಿ ಯು ಹ್ಯಾವ್ ಗಾನ್ ಫ್ರಮ್ ಎ ಟು ಬಿ ಬೈ ಫಾಲೋಯಿಂಗ್ ದಿಸ್ ಪಾತ್. ನೋಡಿದ್ರಾ ಈ ಪಾತ್? ಅಂದರೆ ನೀವು ಫಸ್ಟ್ ಏನು ಮಾಡಿದ್ದೀರಾ? ಯು ಹ್ಯಾವ್ ಗಾನ್ ಫ್ರಮ್ ಎ ಟು ಪಿ, ಆಮೇಲೆ ಪಿ ಇಂದ ಕ್ಯೂ ಹೋಗಿದ್ದೀರಾ, ಕ್ಯೂ ಇಂದ ಪ್ಲೇಸ್ ಆರ್ಗೆ ಹೋಗಿದ್ದೀರಾ, ಆರಿಂದ ಪ್ಲೇಸ್ ಎಸ್ಗೆ ಹೋಗಿದ್ದೀರಾ, ಎಸ್ಸಿಂದ ಯು ಹ್ಯಾವ್ ರೀಚ್ಡ್ ಬಿ. ಹೌದಾನೆ? ಸೊ ದಿಸ್ ಈಸ್ ದಿ ಆ್ಯಕ್ಚುಯಲ್ ಪಾತ್ ಯು ಹ್ಯಾವ್ ಫಾಲೋಡ್. ಬಟ್ ಡಿಸ್ಪ್ಲೇಸ್ಮೆಂಟ್ ಡಸ್ ನಾಟ್ ಗಿವ್ ಯು ಎನಿ ದಟ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ನಿಮಗೆ ಕೊಡೋದೇ ಇಲ್ಲ. ಡಿಸ್ಪ್ಲೇಸ್ಮೆಂಟ್ ವಿಲ್ ಗಿವ್ ಯು ದ ಇನಿಷಿಯಲ್ ಪೊಸಿಷನ್. ಯಾವುದು ಇನಿಷಿಯಲ್ ಪೊಸಿಷನ್ನು? ಎ. ಯಾವುದು ಫೈನಲ್ ಪೊಸಿಷನ್ನು? ಬಿ. ಅಷ್ಟೇ ನಿಮಗೆ ಕೊಡೋದು. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಇಟ್ ಟೆಲ್ಸ್ ಯು ದಟ್ ಯು ಹ್ಯಾವ್ ಗಾನ್ ಫ್ರಮ್ ಎ ಟು ಪಿ, ಪಿ ಟು ಕ್ಯೂ, ಕ್ಯೂ ಟು ಆರ್, R to S, and then to B. So distance traveled, it will give you full information about the type of path you have followed, whereas displacement does not give you any such information. So idu artha aaytu anta nanu andkondidini. Next difference nodi makla, distance never decreases with time, whereas displacement can decrease with time. Okay, idra artha ಏನು? ಇದಕ್ಕೂ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಡಿಸ್ಟೆನ್ಸು ಡಿಕ್ರೀಸ್ ಆಗಲ್ವಂತೆ ವಿತ್ ಟೈಮ್, ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಡಿಕ್ರೀಸ್ ವಿತ್ ಟೈಮ್ ಅಂತೆ. ನೋಡಿ ಮಕ್ಕಳ, ಸಪೋಸ್ ಯು ಸ್ಟಾರ್ಟ್ ಅಟ್ ಎ ಆ್ಯಂಡ್ ಗೋ ಟು ಬಿ ಬೈ ಫಾಲೋಯಿಂಗ್ ದಿಸ್ ಪಾತ್. ಓಕೆ, ಆ್ಯಂಡ್ ವಾಟ್ ಈಸ್ ದಿ ಲೆಂತ್ ಆಫ್ ದಿಸ್ ಪಾತ್? 10 meters. 10 meters is the distance travelled to go from A to B. Now what is the displacement from A to B? It is an arrow from initial position to final position. Of course this is a straight line path, so idruddu length of the magnitude of the displacement ಅಥವಾ length of the arrow is less than the length of the distance travelled. So ನಾನು ಇಲ್ಲಿ ಎರಡು ಕಾಲಮ್ ಹಾಕ್ತೀನಿ ನೋಡಿ. This is distance and this is displacement. Okay, now this is path nodi. To go from A to B, what is the distance? 10 meters. What is the displacement? 8 meters. Okay na? Iga ನೀವು B ಗೆ ರೀಚ್ ಆದ್ರಿ, B ಇಂದ you come to a place C. Okay, you come to a place C. B ಇಂದ C ಗೆ ಬಂದ್ರಿ. Now what is the total distance travelled by you? A to B ಮತ್ತು B to C. ನೋಡಿ, A to B and B to C. What is the total distance travelled? A to B is 10, B to C is 4,
the total distance travelled is 14 meters. ಗಮನಿಸಿ ಮಕ್ಕಳ, the distance travelled has increased 10 meters ಇತ್ತು, ಈಗ total distance travelled 14 meters ಆಗಿದೆ. Now what is the displacement from A to C? What is the displacement from A to C? Displacement from A to C, it is the arrow from initial position to final position. Initial position andre A, final position andre C. So arrow from A to C andre this is the displacement. This is the displacement. Just assume ಮಾಡ್ಕೊಳ್ಳೋಣ ಮಕ್ಕಳ, ನೋಡಿ ಈ length of this arrow is less than the length of this arrow. AB arrow, AC arrow ಕಂಪೇರ್ ಮಾಡಿ, AC arrow AB arrow ಕಂಪೇರ್ ಮಾಡಿ, ಲೆಂತ್ ಆಫ್ AC is less than length of AB. ಹೌದಾನೆ? ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳೋಣ, ವಾಟ್ ಈಸ್ ದ ಲೆಂತ್ ಆಫ್ AC? 3 meters ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್? 3 meters. ಡಿಸ್ಪ್ಲೇಸ್ಮೆಂಟ್ ಫ್ರಮ್ A to C is 3 meters. ಸೊ ಇಲ್ಲಿ ಗಮನಿಸಿ, ಡಿಸ್ಪ್ಲೇಸ್ಮೆಂಟು ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ, ವೆರಾಸ್ ಡಿಸ್ಟೆನ್ಸು ಇನ್ಕ್ರೀಸ್ ಆಗಿದೆ ಅಲ್ವಾ? ಸೊ ಡಿಸ್ಟೆನ್ಸ್ ಕ್ಯಾನ್ ನೆವರ್ ಡಿಕ್ರೀಸ್ ವಿತ್ ಟೈಮ್, ವೆರಾಸ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಡಿಕ್ರೀಸ್ ವಿತ್ ಟೈಮ್. ಡಿಸ್ಪ್ಲೇಸ್ಮೆಂಟು ಡಿಕ್ರೀಸು ಆಗ್ಬೋದು, ಡಿಸ್ಪ್ಲೇಸ್ಮೆಂಟು ಇನ್ಕ್ರೀಸು ಆಗಬಹುದು. ಓಕೆ, ಸೊ ಈ ಎಕ್ಸಾಂಪಲ್ ಮುಖೇನ ನಿಮಗೆ ಈ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿಫ್ರೆನ್ಸ್ ನೋಡಿ ಮಕ್ಕಳ, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಫಾರ್ ಎ ಮೂವಿಂಗ್ ಬಾಡಿ, ಡಿಸ್ಟೆನ್ಸ್ is never zero. Distance is never zero, whereas displacement can be zero. Okay, when can displacement be zero? ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ನೋಡೋಣ. ಡಿಸ್ಟೆನ್ಸು ಝೀರೋ ಆಗೋಕ್ಕಾಗಲ್ವಂತೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಝೀರೋ ಫಾರ್ ಎ ಮೂವಿಂಗ್ ಬಾಡಿ. ಸಪೋಸ್ ಎ ಬಾಡಿ, ಓಕೆ, ಇಟ್ ಇಸ್ ದಿ ಇನಿಷಿಯಲ್ ಪೊಸಿಷನ್, ಅದನ್ನು ಇನಿಷಿಯಲ್ ಪೊಸಿಷನ್ ಅಂತ ಕರೆಯೋಣ. ಇಟ್ ಮೂವ್ಸ್ ರೈಟ್ವರ್ಡ್ಸ್, ಡೌನ್ವರ್ಡ್ಸ್, again left, again up, okay, and it comes back to the same position. So ee body though it has travelled through a certain distance. What is the distance travelled? Of course it is 5 plus 3 plus 5 plus 3, which is 16 meters. It has travelled to a distance. But what is the displacement? Makla, displacement is the change in position. Initial position no ide, final position no ade ide, there is no change in position, therefore the displacement is 0. Displacement is 0. Okay, so when is the displacement 0? Suppose a body starts from point A and comes back to the same point, avaga displacement 0 agutte. But distance can never be 0, whereas displacement can be 0, right? So these are the differences ಮಕ್ಕಳ between distance and displacement. ಇಷ್ಟು ಪಾಯಿಂಟ್ಸು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಮಸ್ತೆ ಮಕ್ಕಳ.